ಶರಣರು ಪುಣ್ಯ ಪಾಪಗಳನ್ನು ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿದರು. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೆಂಕಿಗಯ್ಯ ಬೇಗೆಗಯ್ಯ, ಪಂಚ ಮಹಾಪಾತಕ ಅಂಜುವುದು ಕೂಡಲ ಸಂಗಮನ ನಾಮಕ್ಕಯ್ಯ. ಪಂಚ ಮಹಾಪಾತಕಗಳನ್ನು ಒಪ್ಕೊಂಡ್ರು ಇಲ್ಲ ಬಸವಣ್ಣ ಒಪ್ಕೊಂಡ್ರಂತ ಅರ್ಥ ಆಗ್ತದೆ. ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ ಬಸವಣ್ಣವ್ರೆ. ಇಂಥ ವಚನಗಳು ನೂರಾರದ ಅದ್ರೊಳಗೆ ನಾ ಸ್ಯಾಂಪಲ್ ಅಂತಂದಿನ ಅಷ್ಟು ಇಲ್ಲ ಮಾತಾಡಕ್ ಆಗುದಿಲ್ಲ. ಪುಣ್ಯಗಳ ಕಾಲಕ್ಕೆ ಹಗೆಗಳು ತನ್ನವರಹರು. ನಮ್ಮ ಹತ್ರ ಪುಣ್ಯ ಬಾಳಿತ್ತಂತಂದ್ರೆ ಶತ್ರುಗಳೆಲ್ಲ ನಮ್ಮ ಅಧೀನ ಆಗ್ತಾರ. ಪುಣ್ಯಗಳು ಅಹಕಾಲಕ್ಕೆ ಮಣ್ಣು ಹನ್ನಗುದು. ಪುಣ್ಯ ಬಾಳಿತ್ತು ಅಂತಂದ್ರೆ ಮಣ್ಣು ಸಹಿತ ನಮ್ಮ ಸಲುವಾಗಿ ಹೊನ್ನಾಕೈತಿ, ಬಂಗಾರ ಆಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಹಾವು ನೇವಳಬಹುದು. ಹಾವು ಸಹಿತ ಒಂದು ಸಣ್ಣ ಹುಳ ಎರಿಹುಳ ಆದಂಗ ಆಕೈತಿ. ಪುಣ್ಯಗಳ ಅಹಕಾಲಕ್ಕೆ ಅನ್ಯರು ತನ್ನವರು. ಪುಣ್ಯಗಳು ನಮ್ಮ ಹತ್ರ ಸಾಕಷ್ಟಿದ್ದು ಅಂತಂದ್ರೆ ಬೇಕಾದವ್ರು ಇರ್ಲಿ ಅವ್ರು ನಮ್ಮವ್ರು ಆಗ್ತಾರೆ. ಇಂತಹ ಪುಣ್ಯಗಳೆಲ್ಲವೂ ಭಕ್ತಿಯಿಂದಲಹವು. ಇಂಥ ಎಲ್ಲ ಪುಣ್ಯ ಭಕ್ತಿಯಿಂದ ಸಿಗ್ತಾವು. ಭಕ್ತಿ ಕೆಟ್ಟರೆ ಪುಣ್ಯವೂ ಕೆಡುವುದು. ಇಂತಪ್ಪ ಭಕ್ತಿಯೂ ಪುಣ್ಯವೂ ಚನ್ನಬಸವಣ್ಣನಿಂದುಂಟಾಗಿ ನಾನು ಬದುಕಿದನಯ್ಯ ಕೂಡಲ ಸಂಗಮ ದೇವ. ಇನ್ನೇನ್ ಹೇಳ್ಬೇಕು ಇವ್ರಿಗೆ? ಹಂಗಾದ್ರೆ ಬಸವಣ್ಣ ಹಿಂದೂ ಅಲ್ಲ ಅಂತ ಏನ್ ಬಬ್ಬಿ ಹೊಡಿತಿದ್ರಲ್ಲ, ಅವ್ರಿಗೆ ಇದಕ್ಕಿಂತ ಚಲೋ ಉತ್ತರ ಬಸವಣ್ಣ ಅವ್ರು ಏನ್ ಕೊಡ್ಬೇಕು? ಎಲ್ಲ ಕೊಟ್ಟ ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂತ ಹೇಳಿ ಬಸವಣ್ಣ ಗುಡಿ ಗುಂಡಾರಗಳನ್ನು ಖಂಡಿಸಾನ ಅಂತ ಹೇಳಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ಯಾನ. ಆದ್ದರಿಂದ ಈ ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ಯಾರ ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಮೆಟ್ಟಿನಿಂದ ಹೊಡಿಬೇಕು ಅಂತ ಶರಣರು ಹೇಳ್ಯಾರ ಅಂತ ಹೇಳ್ತಾರೆ ಇವರು. ಅಂಬೇಡ್ಕರ್ ಚೌಡಯ್ಯನವರು ವಚನ ಹೇಳ್ತಾರೆ ಇದನ್ನು. ಇಂತಹ ಪ್ರಾಸಂಗಿಕ ಮಾತುಗಳನ್ನ ತಗೊಂಡು ಆಸ್ತಿಕತೆಯನ್ನ ಹಾಳು ಮಾಡೋದು.